ನಮಸ್ತೆ ವೀಕ್ಷಕರೇ, ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನವೆಂಬರ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ ನೋಡೋಣ. ಮತ್ತು ಈ ಭವಿಷ್ಯದಲ್ಲಿ ನವೆಂಬರ್ ತಿಂಗಳಲ್ಲಿ ಯಾವ ವೃತ್ತಿಯಲ್ಲಿರೋರು ಎಲ್ಲಿ ಎಚ್ಚರ್ಕೋಬೇಕು ಏನು ಅನ್ನೋದನ್ನ ನಾವು ನೋಡ್ಕೊಂಡು ಹೋಗೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆಯಿತು, ಬನ್ನಿ ನೋಡೋಣ. ಇನ್ನು ಮೇಷರಾಶಿ, ಮೇಷ ಲಗ್ನದಲ್ಲಿರೋರಿಗೆ ಬುಧ ಮತ್ತು ಚಂದ್ರ ಸ್ಥಾನದಲ್ಲಿರೋರು. ಗುರು ಇರುವ ಸ್ಥಾನ ಶುಭವಾಗಿದೆ. ಇಷ್ಟಾರ್ಥಗಳನ್ನು ಅಸಾಧ್ಯ ಅನ್ನೋ ಅಂತ ಇರೋದನ್ನೂ ಈ ನವೆಂಬರ್ ತಿಂಗಳಲ್ಲಿ ನಿಮ್ಮದು ಅಂತ ಮಾಡ್ಕೊಬೋದು. ನೀವು ಪ್ರಯತ್ನ ಪಟ್ಟರೆ ಈ ತಿಂಗಳಲ್ಲಿ ನಿಮಗೆ ಚಿಂತೆ ಅನ್ನೋದು ತುಂಬ ಈ ತಿಂಗಳಲ್ಲಿ ಕಾಡಿಸುತ್ತೆ. ಅಂದರೆ ಯಾವುದೋ ಒಂದು ಕೆಲಸ ನೀವು ಅಂದ್ಕೊಂಡಿರೋದು ನಿಮಗೆ ಆಗ್ತಾ ಇರಲ್ಲ. ಮತ್ತು ಈ ತಿಂಗಳು ಸ್ಟಾರ್ಟಿಂಗಿಂದನೇ ನಿಮಗೆ ಸ್ವಲ್ಪ ಸಮಸ್ಯೆ ಅನ್ನೋಗಳು ಕಾಣಿಸುತ್ತೆ. ಅದರದ್ದೇ ಚಿಂತೆ ನಿಮ್ಮಲ್ಲಿ ಇರುತ್ತೆ. ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಗುರು ಹಿರಿಯರದು ನಿರ್ಧಾರ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಮುಂದೆ ಬಂದಿರ್ತಾರೆ, ಅಂದರೆ ಪೆಟ್ಟು ತಿಂದು ಮುಂದೆ ಬಂದಿರ್ತಾರಲ್ಲ ಅಂಥವ್ರದ್ದು ಸ್ವಲ್ಪ ಮಾತುಗಳನ್ನ ಕೇಳಿ. ಮತ್ತು ಈ ತಿಂಗಳು ನಿಮಗೆ ತುಂಬ ತಾಳ್ಮೆ ಅನ್ನೋದು ಇರಬೇಕು. ಏನಕ್ಕೆ ಅಂದರೆ ಕೊಟ್ಟ ಮಾತನ್ನು ನೀವು ಉಳಿಸ್ಕೊಳ್ಳೋದು ಈ ತಿಂಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ನೀವು ಸ್ವಲ್ಪ ತಾಳ್ಮೆಯಿಂದ ಎಲ್ಲನೂ ನಿರ್ಧಾರ ತಗೋಬೇಕು. ಇಲ್ಲೊಬ್ಬರು ಬಿಸ್ನೆಸ್ ಮಾಡ್ತಿರೋರು ಸಮೇತ ಅವರ ಕೆಟ್ಟ ಚಟಗಳಿಂದ, ಇಲ್ಲ ನಾವು ಬೇರೆಯವರಿಗಿಂತ ಮುಂದೆ ಹೋಗಬೇಕು ಅನ್ನೋ ಏನು ಹೇಳ್ತಾರೆ ದುರಾಸೆಯಿಂದ ಅವರು ಮಾಡ್ಕೊಂಡಿರೋದು ಹೇಳ್ತಾರಲ್ಲ, ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಹೇಳ್ಕೊಳ್ಳೋದು ಅಂತ ಆ ಥರ ಆಗುತ್ತೆ. ಅದರಿಂದ ತುಂಬ ತಾಳ್ಮೆಯಿಂದ ಇದು ಮಾಡಿ. ನಿಮ್ದು ಯಾವುದೇ ಕೆಲಸನೂ ಒಳ್ಳೇದಾಗಬೇಕು ಅಂತ ಇದ್ದರೆ ಸ್ವಲ್ಪ ಗೋಧಿನೂ ಬೆಲ್ಲನೂ ದೇವ್ರ ಮನೇಲಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರು ಒಂದು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ದಾನ ಧರ್ಮ ಮಾಡಿ. ಇದನ್ನು ಯಾವುದಾದ್ರು ಮೊದಲನೇ ಶುಕ್ರವಾರ ಮಾಡಿ. ಮೊದಲನೇ ಶುಕ್ರವಾರ ಮಾಡೋಕ್ಕಾಗಿಲ್ಲ ಅಂದರೆ ಯಾವುದಾದ್ರು ಒಂದು ಶುಕ್ರವಾರ ನೋಡಿ ಈ ಕೆಲಸನ ಮಾಡಿ. ಆವಾಗ ನಿಮಗೆ ಒಂದು ಯಶಸ್ಸು ಅನ್ನೋದು ಒಂಚೂರು ಜೊತೆಗಿರುತ್ತೆ ನಿಮ್ಮ ತಾಳ್ಮೆ ಜೊತೆಗೆ. ಇನ್ನು ನಿಮ್ಮ ಹಣಕಾಸಿನ ವಿಷಯ ಸ್ವಲ್ಪ ಪರಿಹಾರಕ್ಕೆ ಓಂ ಗಣಪತಯೇ ನಮಃ ಅನ್ನೋದನ್ನ ದಿನನಿತ್ಯ ನೀವು ಪ್ರಾರ್ಥನೆ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಷ್ಟೇ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂದ್ಕೊಳ್ಳೋದು ಸ್ವಲ್ಪ ದೂರ ಮಾಡ್ಕೊಳ್ಳಿ. ನೀವು ಎಷ್ಟೇ ಚೆನ್ನಾಗಿ ಓದಿದ್ರು ನಿಮಗೆ ಒಳ್ಳೆಯದು, ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಆದರೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಆದರೆ ಹುಷಾರಾಗಿ ಹೋಗಿ. ಗಾಡಿ ಓಡಿಸೋರು ಸಮೇತ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಿಸಿ. ನೀವೇನೋ ಎಕ್ಸ್ಪರ್ಟಾಗಿ ಓಡಿಸ್ತಾ ಇರ್ತೀರ ಗಾಡಿ, ಆದರೆ ಮುಂದ್ಗಡೆ ಬರೋರು ಎಷ್ಟು ಎಕ್ಸ್ಪರ್ಟ್ ಅನ್ನೋದು ನಮಗೆ ಗೊತ್ತಿರಲ್ಲ. ಅದಕ್ಕೆ ಸ್ವಲ್ಪ ಈ ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಇರಿ. ಇನ್ನು ಭೂಮಿ ಸಂಬಂಧಪಟ್ಟ ವಿಷಯ ಅಂತ ಬಂದರೆ, ಅಂದರೆ ಖರೀದಿಸೋದಾಗಲಿ ಮಾರೋದಾಗಲಿ ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿದೆ. ನೀವು ಅದನ್ನು ನಡೆಸ್ಕೋಬೋದು. ಈ ತಿಂಗಳು ನಿಮ್ಮ ಶ್ರಮ ಪಟ್ಟಂಥ ಫಲನ ದೇವರು ಕೊಡ್ತಾ ಇದ್ದಾನೆ ಭಗವಂತ. ಮತ್ತು ಈ ತಿಂಗಳು ಸ್ವಲ್ಪ ನೀವು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದನ್ನು ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡೋಗಿ. ಮತ್ತು ಕುಟುಂಬ ಸಮಸ್ಯೆಗಳು ಈ ತಿಂಗಳಲ್ಲಿ ನಿಮಗೆ ಒಂದಷ್ಟು ಜವಾಬ್ದಾರಿಗಳನ್ನ ಹಾಕ್ಬೋದು. ಮತ್ತು ಯಾರಿಗಾದರೂ ನೀವು ಈ ತಿಂಗಳು ಸ್ವಲ್ಪ ಮಾತು ಕೊಡ್ತಾ ಇದ್ದೀರಾ ಮತ್ತು ನಿಮಗೆ ಅದು ಬೇಕು ಅಂತಲೇ ನಿಮ್ಮನ್ನ ಎಳೀತಾ ಇದ್ದಾರೆ ಅಂತ ನಿಮಗೇನೋ ಅನಿಸಿದರೆ ಅವರಿಂದ ಸ್ವಲ್ಪ ದೂರನೇ ಇದ್ದುಬಿಡಿ. ಯಾರಿಗೂ ಅಷ್ಟು ಸುಲಭವಾಗಿ ಮಾತು ಕೊಡೋಕೆ ಹೋಗಬೇಡಿ ಈ ತಿಂಗಳು. ನೀವು ಯಾರಿಗಾದರೂ ಹಣ ಸಹಾಯ ಮಾಡ್ತಿದ್ದೀನಿ ಅಂತ ಹೇಳಿದರೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಅಂದರೆ ಅವ್ರಿಗೆ ನಿಮಗೆ ವಾಪಸ್ ಕೊಡೋವಂಥ ತಾಕತ್ತಿದೆಯಾ, ಮತ್ತು ಅವರಿಂದ ನಿಮಗೆ ಏನಾದರೂ ಸಹಾಯ ಇದೆಯಾ ಅಂಥವರಿಗೆ ನೋಡಿಕೊಂಡು ದುಡ್ಡು ಕೊಡಿ. ಮತ್ತು ಇನ್ನು ಆರೋಗ್ಯ ಸಮಸ್ಯೆ ನೋಡೋದಾದರೆ ಈ ತಿಂಗಳು ಸ್ವಲ್ಪ ಹೊಟ್ಟೆ ನೋವು ಸಮಸ್ಯೆ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ. ಮತ್ತು ಸಮಸ್ಯೆಗಳಿಗೆ ಪರಿಹಾರವೂ ಇದೆ. ಪರಿಹಾರ ಇಲ್ಲ ಅಂದ್ಕೊಂಡು ಇದು ಮಾಡಬೇಡಿ. ಸಮಸ್ಯೆ ಸಣ್ಣ ಪುಟ್ಟ ವಿಷಯಕ್ಕೆ ನೀವು ಸ್ವಲ್ಪ ಚಿಂತೆ ಕೊಡ್ಬೋದು, ಆದರೆ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಿ. ಮತ್ತು ಕೆಲಸ ಕಾರ್ಯ ಅಂತ ಅಂದಮೇಲೆ ಸ್ವಲ್ಪ ಎಡಗೋದು ಸರ್ವೇ ಸಾಮಾನ್ಯ. ಆದರೆ ದೇವರು ನಿಮಗೆ ಯಾವುದೋ ಒಂದು ವ್ಯಕ್ತಿ ರೂಪದಲ್ಲ, ಇಲ್ಲ ಇನ್ನೊಂದು ರೂಪದಲ್ಲಿ ನಿಮಗೆ ಈ ತಿಂಗಳು ಖಂಡಿತವಾಗ್ಲೂ ನಿಮ್ಮ ಕೈ ಹಿಡಿಯೋಕ್ಕೆ ಬಂದೇ ಬರ್ತಾನೆ ಸಹಾಯ ಮಾಡೋಕ್ಕೆ. ಇನ್ನು ನೀರಿನ ವಿಷಯದಲ್ಲಿ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಅಂದರೆ ನೀರಿನಲ್ಲಿ ಹೋಗಿ ಇಳಿಯೋದು, ಸ್ನಾನ ಮಾಡೋದು, ಇಲ್ಲ ನೀರು ಕಡೆ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿರಿ. ಮತ್ತು ಇನ್ನು ನಿಮ್ಮ ಸ್ನೇಹಿತರಿಂದ ನಿಮಗೆ ಬಹಳ ಮೋಸ ಆಗೋ ಸಂದರ್ಭ ಇದೆ ಈ ತಿಂಗಳಲ್ಲಿ. ಸ್ವಲ್ಪ ಅವರಿಂದನೂ ಆದಷ್ಟು ದೂರ ಇರಿ. ತುಂಬ ಅಂತಲ್ಲ, ಆದರೆ ಒಂದು ತಕ್ಕ ಮಟ್ಟಿಗೆ ದೂರ ಇರಿ. ಆದಷ್ಟು ಈ ತಿಂಗಳು ಗುರು ರಾಘವೇಂದ್ರ ದೇವಸ್ಥಾನಕ್ಕೆ, ಇಲ್ಲಾಂದರೆ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇರಿ ಈ ತಿಂಗಳು ಫುಲ್ಲು. ಮತ್ತು ನೀವು ಮುಂಚೆಯಿಂದ ಏನಾದರೂ ದೇವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನಾದ್ರು ಯೋಚಿಸ್ಕೊಂಡಿದ್ದು ಆಗ್ತಾ ಇಲ್ಲ ಅಂತ ಅಂದಿದ್ರೆ ದಯವಿಟ್ಟು ಈ ತಿಂಗಳು ಹೋಗಿ ಬನ್ನಿ, ದರ್ಶನ ಮಾಡ್ಕೊಬನ್ನಿ. ನಿಮ್ಮದು ಕೆಲಸ ಕಾರ್ಯಗಳು ಏನು ನಿಂತೋಗಿದೆ ಅದು ನಿಮಗೆ ಹಾಗೇ ಆಗುತ್ತೆ ಈ ನವೆಂಬರ್ ತಿಂಗಳಲ್ಲಿ. ಸರಿ ವೀಕ್ಷಕರೇ, ಈ ತಿಂಗಳು ನಿಮಗೆ ಎಲ್ಲರಿಗೂ ಈ ಮೇಷರಾಶಿಯವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು ವೀಕ್ಷಕರೇ.